ತಾವು ಮತ್ತು ತಮ್ಮ ಪೊಲೀಸ್ ಸಿಬ್ಬಂದಿ ಸರ್ ಈಗ ಅಕ್ರಮ ಚಟುವಟಿಕೆಯನ್ನು ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ರಾಯಬಾಗ್ ಮತ್ತು ಕಾಗವಾಡ ತಾಲೂಕಿನಲ್ಲಿ ಬಿಂದಾಸ್ ಆಗಿ ಸರ್ ಅಕ್ರಮಕ್ಕೆ ಸಾಗಾಟತ್ತು ಮಟಗಾತು ಇನ್ನೂ ಸ್ಟಾರ್ಟ್ ಇದೆ ಸರ್. ಎಲ್ಲಿ ಯಾವ ಸರ್ ರಾಯಬಾಗು ಮತ್ತು ಕಾಗವಾಡ ಸರ್. ಸೊ ನಾನು ಹೇಳ್ತಾ ಇದ್ದೀನಿ, ಮಾಹಿತಿ ಒಂದು ಮಾತ್ರ ನೀವು ಕೊಡಿ. ಇಲ್ಲಿನೂ ಕೂಡ ಕೆಲವೊಂದು ಕಡೆ ಮಟಕ ಮಾಹಿತಿ ಇರೋದು ನನಗೆ ಮಾಹಿತಿ ಇದೆ. ಕುಳುಗೋಡು ಮೂಡಲ್ಗಿಯಲ್ಲಿ ಮಾಹಿತಿ ನನಗೆ KSP ಆ್ಯಪಲ್ಲಿ ಬಂತು, ಅದು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಆಫೀಸರ್ಸ್ಗೆ ಆಲ್ರೆಡಿ ಹೇಳಿದ್ವಿ, ಇದು ಸಂಪೂರ್ಣವಾಗಿ ಬಂದಾಗಬೇಕು. ಕೇಸ್ ಹಾಕ್ಬೋದು, ಅದೆಲ್ಲ ಇಲ್ಲ. ಕೇಸ್ ಹಾಕಿ ನಾವು ಇಷ್ಟು ಕೇಸ್ ಮಾಡ್ತೀವಿ ಅಂದರೆ ನಾವು ತೋರಿಸೋದಕ್ಕೆ ಇಷ್ಟಪಡೋಲ್ಲ. ನಮಗೆ ಸಂಪೂರ್ಣ ಬಂದಾಗಬೇಕು. ರಾಯಬಾಗ್, ಕುಳುಗೋಡು, ಮೂಡಲ್ಗಿ ಮತ್ತು ಕಾಗವಾಡ ಕೂಡ ಸರ್ ಇದೆ, ಎಲ್ಲ ಕಡೆನೂ ಕೂಡ ಸಂಪೂರ್ಣ ಬಂದ್ ಮಾಡ್ತೀವಿ. ಪ್ರಿಸೈಸ್ ಮಾಹಿತಿ ಅಂದರೆ ಯಾವ ಊರಲ್ಲಿ ಯಾರು ಯಾವನು ಮಾಡ್ತಾ ಇದ್ದಾನೆ, ಎಲ್ಲಿ ಲೊಕೇಶನ್, ಯಾರು ನೀವು ಕಳಿಸ್ತೀರಂದ್ರೂ ಖಂಡಿತವಾಗಿ ನಾವು ಕ್ರಮ ಕೈಗೊಳ್ತೀವಿ. ಇದು ಮುಂದೆ ಸಂಪೂರ್ಣ ಸ್ಟಾಪ್ ಮಾಡ್ತೀವಿ. ಕೆಲವೊಂದು ಕಡೆ ಇರಬಹುದು, ಅದನ್ನು ಕೂಡ ಆಫೀಸರ್ ಮೇಲೂ ನಾವು ಕ್ರಮ ಕೈಗೊಳ್ತೀವಿ. ಒಂದು ವೇಳೆ ಆಫೀಸರ್ಸ್ ಗಮನ ಕೊಟ್ಟಿಲ್ಲ ಅಂದ್ರೆ ಆಫೀಸರ್ ಮೇಲೂ ಕ್ರಮ ಕೈಗೊಳ್ತೀವಿ. ಕರೆಕ್ಟ್. ಸೊ ಇದು ನಮ್ಮ ಪ್ರತಿಯೊಬ್ಬರ ಬೇಸಿಕ್ ಜವಾಬ್ದಾರಿ. ಈಗ ನೀವು ಊರಲ್ಲಿ ಓಡಾಡ್ತಾ ಇರುವ ಪ್ರತಿಯೊಬ್ಬರನ್ನು ನಾವು ಬಂದು ಯಾವ ಗಾಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಚೆಕ್ ಮಾಡೋದಕ್ಕೆ ಅವಕಾಶ ಮಾಡಬಾರ್ದು. ಪೆನಾಲ್ಟಿ ನಾವು ಹಾಕ್ತೀವಿ ಈಗ ನೀವು ಗಾಡಿ ತೊಗೊಂಡು ಬರುವಾಗ. ಬಟ್ ಇದು ನಿಮಗೆ ಮಾತ್ರ ಇಲ್ಲ, ನಿಮ್ಮ ಆಪೋಸಿಟಲ್ಲಿ ಬರೋರಿಗೂ ತೊಂದರೆ, ನಿಮಗೂ ತೊಂದರೆ. ಇದು ಬೇಸಿಕ್ ಕಾಮನ್ ಸೆನ್ಸ್. ಎಲ್ಲ ಪ್ರಾಬ್ಲಮನ್ನು ಪೊಲೀಸರೇ ಸರಿಪಡಿಸಬೇಕಂದ್ರೆ ಜನರು ಯೋಚನೆ ಮಾಡೋದು ತಪ್ಪಿದೆ. ನಮಗೆ ಈ ಸಮುದಾಯದಲ್ಲಿ ಬೇಸಿಕ್ ಜವಾಬ್ದಾರಿ ಇರಬೇಕು. ನೀವು ಗಾಡಿ ಓಡಿಸ್ಕೊಂಡು ಹೋಗುವಾಗ ನೀವು ಸರಿಯಾಗಿ ಓಡಿಸ್ಕೊಂಡು ಹೋಗಬೇಕಾಗಿರೋದು, ಗಾಡಿಯಲ್ಲಿ ಹೆಲ್ಮೆಟ್ ಹಾಕಬೇಕಾಗಿರೋದು, ಲೈಟ್ ಎಷ್ಟು ಹಾಕಬೇಕೋ ಅಷ್ಟೇ ಬೇಕು. ಸ್ವಲ್ಪ ಜಾಸ್ತಿ ಆಗ್ತಿರಂದ್ರೆ ಆಪೋಸಿಟಲ್ಲಿ ಬರೋರಿಗೆ ಏನು ಗೊತ್ತಾಗುತ್ತದೆ? ನಿಮ್ಮೆಲ್ಲೇ ಬಂದು ಹಾಕಿಸ್ಬಿಡ್ತಾರಲ್ಲ. ಸೊ ಬ್ಲೈಂಡ್ ಆಗೋ ಸಂದರ್ಭದಲ್ಲಿ ನಿಮ್ಮ ಮೇಲೂ ಹಾಕೋದಕ್ಕೂ ಸಾಧ್ಯನೇ ಇರ್ತದೆ. ಸೊ ನಿಮಗೆ ಚೆನ್ನಾಗಿ ಕಾಣ್ತದೆ ಅಂದರೆ ಅನಿಸೋದಕ್ಕೂ ಮುಂಚೆ ಆಪೋಸಿಟಲ್ಲಿ ಬರೋರಿಗೆ ಅವಕಾಶ ಇರಬೇಕಲ್ಲ. ನಾವು LED ಬಗ್ಗೆನೂ ಕೂಡ ನಾವು ಕ್ರಮ ಕೈಗೊಳ್ತೀವಿ.